ಇಲ್ಲದೆ ಎಸ್ಸಿ ಎಸ್ಟಿ ಸಭೆ ದಿಢೀರ್ ಸ್ಥಗಿತ. ಸ್ಥಳೀಯ ಶಾಸಕರ ವಿರುದ್ಧ ಮುಖಂಡರಾದ ರಾಜು ಆಕ್ರೋಶ. ಯಳಂದೂರು ತಾಲೂಕು ಮಟ್ಟದ ಎಸ್ಸಿ ಎಸ್ಟಿ ಸಭೆಯು 26/6/2026ರಲ್ಲಿ ಅಧಿಕಾರಿಗಳ ಗೈರ್ಹಾಜರಿಂದ ಸಭೆಯನ್ನು ತಹಸೀಲ್ದಾರ್ ಅವರು 8/7/2026ರಂದು ನಡೆಸಲು ಹೇಳಿದರು. ಆದರೆ ಇಂದು ಸಭೆಯನ್ನು ದಿಢೀರ್ ನಿಲ್ಲಿಸಿರುವುದು ಕಾರಣ ಏನು ಎಂದು ಎಸ್ಸಿ ಎಸ್ಟಿ ಮುಖಂಡರು ಅಧಿಕಾರಿಗಳ ವಿರುದ್ಧ ಮಾಧ್ಯಮದ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು. ನಿಮಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇರೋದು. ಈ ವೀಕ್ ಅಧಿಕಾರಿಗಳಿಗೆ ಯಾರು ಮಿಸ್ ಆಗಬಾರ್ದು, ಎಲ್ಲ ಅಟೆಂಡೆನ್ಸ್ 100% ಇರಬೇಕು ಅಂತಾನೆ ನಾವು ಅಧಿಕಾರಿಗಳ ಸಭೆ ಕರೆದಿರೋದು. MLA ಸರ್ ನೆಕ್ಸ್ಟ್ ವೀಕ್ ಡೇಟ್ ಕೊಟ್ಟಿದ್ದಾರೆ. ಎಲ್ಲರೂ ನಾವು ಬರ್ತೀವಿ. ನಿಮ್ದು ಏನಿದ್ರು ಅವತ್ತು ಹೇಳಿ. ಮೇಡಮ್ ಮಾಡಿದ್ರೆ ಒಂದು ವೀಕ್ಗೆ ಯಾಕೆ ಹಿಂಗೆ ಎಲ್ಲರೂ ಕೆಲಸ ಇದು ಮಾಡ್ತಾ ಇದ್ದಾರೆ? ಮುಖಂಡರ ಮುಂದೆ ಮತ್ತೆ ಮಾಧ್ಯಮದ ಮುಂದೆ ನೀವು ಹೇಳ್ತೀರಾ 8ನೇ ತಾರೀಕು ಸೇರಿಸ್ತೀವಿ ಅಲ್ವಾ ಮೇಡಮ್? ಈಗ ಇವತ್ತು 8ನೇ ತಾರೀಕು ಕ್ಯಾನ್ಸಲ್ ಆಗಿರುತ್ತೆ. ನೀವು ಯಾವುದೇ ಪತ್ರಿಕಾ ಪ್ರಕಟಣೆ ಕೊಟ್ಟಿರಲ್ಲ, ಮಾಧ್ಯಮಗಳಿಗೆ ತಿಳಿಸಿರಲ್ಲ. ಮುಖಂಡರು ಮೇಡಮ್ ಪ್ಲೀಸ್ ಹೇಳೋದು ಕೇಳಿ ಮೇಡಮ್. ಹಾಗಾದ್ರೆ ನೀವು ಹೇಳಿದ್ದೆಲ್ಲ ಸುಳ್ಳ ಮೇಡಮ್? ಹಾಗಾದ್ರೆ ನಾನು ಹೇಳಿದ್ದೀನಿ ಇವತ್ತಿಲ್ಲ ಅಂತ ಹೇಳಿರೋದು. ನಾನು 4 ದಿನದ ಮುಂಚೆನೇ ಹೇಳಿದ್ದೀನಿ. ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಇವತ್ತಿಲ್ಲ, ನಾವೆಲ್ಲರೂ ಅಧಿಕಾರಿಗಳ ಫಸ್ಟ್ ಮೀಟಿಂಗ್ ಮಾಡೋಣ, ಎಲ್ಲರೂ ಕರೆಕ್ಟಾಗಿ ಏನಿದೆ ಎಸ್ಸಿ ಎಸ್ಟಿ ಅವ್ರದ್ದು ತೊಂದರೆಗಳು ಅದನ್ನೆಲ್ಲ ಕರೆಕ್ಟಾಗಿ ಆಕ್ಷನ್ ಆಗಬೇಕು ಅಂತ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ಸ್ ಕೊಟ್ಟು ಬುಧವಾರ MLA ಅವ್ರನ್ನ ಕರ್ಕೊಂಡು ಎಲ್ಲರೂ ಬರಬೇಕು ಅಂತ ಉತ್ತರ ಕೊಡಬೇಕು ಅಂತ ಇವತ್ತು ಹೇಳೋಣ. ನೆಕ್ಸ್ಟ್ ವೆಡ್ನೆಸ್ಡೇ ಮಾಡೋಣ ಅಂತ ನಾವು ಹೇಳಿ ಅಧಿಕಾರಿಗಳು ಕರೆಸಿ. ಮೇಡಮ್ 8ನೇ ತಾರೀಕು ಬಂದಾಗ ನೀವು ಎಲ್ಲ ಅಧಿಕಾರಿಗಳನ್ನ ಮುಂಚೆಗೆ ಕರ್ಸ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರಿ. ಅದೇ ಒಬ್ಬರು ಪ್ರತಿಭಟನೆ ಮಾಡಿದಾಗ 9 ಗಂಟೆಗೆ ಬಂದು ಎಲ್ಲ ಅಧಿಕಾರಿಗಳನ್ನ ಕರೆಸ್ಕೊತೀರಾ. ಎಸ್ಸಿ ಎಸ್ಟಿಗಳು ಒಂದಷ್ಟು ಕೇವಲ ಹೋಯ್ತು ಮೇಡಮ್ ನಿಮಗೆ. ಅಲ್ಲ ಸರ್, ಬೇರೆ ಪ್ರತಿಭಟನೆಗೆ 9 ಗಂಟೆಗೆ ಬರ್ತೀರಾ ಕರ್ಸ್ಕೊಟ್ರೆ ಎಲ್ಲ ಅಧಿಕಾರಿಗಳು. ಇವಾಗ ನೀವು ಯಾವಾಗ ನೀವು ಅಧಿಕಾರಿಗಳು ಅಲ್ಲ ಸರ್, ಒಬ್ಬರೇ ಅಧಿಕಾರಿ ಇರೋದು 3 ತಾಲೂಕು. ತಾಯಿದಾರೆ ಅಧಿಕೃತವಾಗಿ ಮಾಡಿದ್ದಾರೆ. ತಾಯಿದಾರೆ ಹೇಳ್ತಾರೆ ಡೇಟ್ ತಾಯಿದಾರ ಬೆಲೆ ಮಾತಿಗೆ ಬೆಲೆ ಇವಾಗಿದೆ. ಅಧಿಕೃತ ನಾನು ಕರೆಕ್ಟಾಗಿ ನನಗೆ ಒತ್ತಡ ಆಗ್ತಾ ಇದೆ ಅಂತ ಇವತ್ತೇ ನೀವು ರಿಕ್ವೆಸ್ಟ್ ಯುವ ಸಾಹೇಬ್ರ ನಿಮ್ಮ ಮುಂದೆ ಒಂದು ವಿಚಾರ ಹಿಡಿದಿಡಕ್ಕೆ ಬಯಸ್ತೀನಿ. ಅದು 4ನೇ ತಾರೀಕು ತಿಂಗಳಲ್ಲಿ ದುಡ್ಡು ಸಿಗುತ್ತೆ. 4ನೇ ತಾರೀಕು 7ನೇ ತಿಂಗಳಲ್ಲಿ ಅವರು 4 ಹಾಸ್ಟೆಲ್ ಮಕ್ಕಳನ್ನ ಒಂದು ಹಾಸ್ಟೆಲ್ ಕರೆಸಿ ಯಾವುದೋ ಒಂದು ಖಾಸಗಿ ಅವರು ಒಂದು ಕಾರ್ಯಕ್ರಮದಲ್ಲಿ ಮಿಕ್ಕಿರ್ತಕ್ಕಂಥ ಊಟನ ವಿತೌಟ್ ಟೆಸ್ಟಿಂಗ್, ಯಾವುದೇ ಟೆಸ್ಟಿಂಗ್ ಮಾಡದೆ ಇವ್ರು ಗಮನಕ್ಕೂ ಬರದೆ ಹೆಂಗ ಊಟನ ಹಂಚಿದ್ದಾರೆ ಸರ್. ವಾಂಗಿಬಾತು, ರವೆ ಪಾಯಸ, ಒಡನೆ ಹೆಂಗೆ ಹಚ್ಚಿದರು. ಅದರಲ್ಲಿ ಏನಾದ್ರು ಒಂದು ಫುಡ್ ಇನ್ಫೆಕ್ಷನ್ ಆಗಿ ಅಥವಾ ಅದರಲ್ಲಿ ಏನಾರ ಬೇರೆ ರೀತಿ ಏನಾರ ದುರ್ವರ್ತನೆ ನಡೆದು ದುರ್ಘಟನೆ ಆದರೆ ಯಾರು ಜವಾಬ್ದಾರಿ ನೋಡಿ. ಆ ಥರ ಅವ್ರು ಅದಕ್ಕೆ ಯುವ ಸಾಹೇಬ್ರ ದಯಮಾಡಿ ಪತ್ರ ಬರೀರಿ. ಇವ್ರನ್ನ ಒಂದನೇ ಸೀಮಿತಗೊಳಿಸಿ ಇವ್ರ ಕೈ ಮಾಡೋಕ್ಕಾಗಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅದು ಆರೋಪಣ ಮಾಡ್ತಾರ. ಆ ಥರ ಅವರು ದಲಿತ ಒಬ್ಬ ಅಧಿಕಾರಿಗೆ ದಲಿತರ ಬಗ್ಗೆ ಕಾಳಜಿ ಇದ್ರೆ ಒಂದ್ ಕಡೆ ಕೆಲಸ ಮಾಡೋರು. ಈ ಮಣ್ಣು ಮೀಟಿಂಗ್ ಇರ್ತಕ್ಕಂಥ ಅಧಿಕಾರಿಗಳೆಲ್ಲವ ಏನ್ ಮಾಡ್ತಾರೆ, ದಲಿತರ ಸಭೆ ಅಂತ ಯಾರು ಬಂದಿಲ್ಲ. ಇವತ್ತು ತಹಸೀಲ್ದಾರ್ ಕರೆದವರಿಗೆ ಬಂದು ಕೂತಾರೆ ಎಲ್ಲವ. ಇವ್ರು ದಲಿತ ವಿರೋಧ ಅಧಿಕಾರಿಗಳು ಇರೋರಿಲ್ವ, ಅವ್ರು ಗೈರು ಹಾಜರಾಗಿರೋರಿಲ್ವ, ಇವ್ರೇನು ಭಾರಿ ಪ್ರಾಮಾಣಿಕ ಅಧಿಕಾರಿಗಳ? ಅಷ್ಟು ದಲಿತರ ಬಗ್ಗೆ ಕಾಳಜಿ ಪ್ರಾಮಾಣಿಕತೆ ಬಂದು ಸಭೆ ಕರಬೇಕಾಯ್ತು. ಅಧಿಕೃತವಾಗಿ ಒಬ್ಬ ತಹಸೀಲ್ದಾರ್ ಮೇಡಮ್ ಅನೌನ್ಸ್ ಮಾಡೋದ್ರಿಂದ ಇದು ಅಲ್ಲ ಅಂತ ಹೇಳ್ತಾರೆ. ಅಧಿಕೃತ ಅಂದ್ರೆ ಅಧಿಕೃತ ಅನಧಿಕೃತ ಯಾವಾಗ ಅಂದ್ರೆ ಒಬ್ಬ ತಹಸೀಲ್ದಾರ್ ದಂಡದಿಂದ ಜವಾಬ್ದಾರಿ ಇಲ್ಲವ್ರೆ ಅದು ಮಾತು ಬೆಲೆ ಇಲ್ವಾ? ನನ್ನ ಹೆಸರು ರಾಜು ಅಂತ, ಅಗ್ರ ಗ್ರಾಮದವನು. ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ST ಮೋರ್ಚಾದಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಇವತ್ತು SC ST ಮೀಟಿಂಗ್ ಇದೆ ಅಂತ ಯಳಂದೂರು ತಾಲೂಕು ಕಚೇರಿಗೆ ನಾವೆಲ್ಲ ಬಂದಿದ್ವಿ. ಆದರೆ ಮೀಟಿಂಗ್ ನಡೀತಾ ಇಲ್ಲ. ಅಧಿಕಾರಿಗಳ ಪೂರ್ವಭಾವಿ ಸಭೆ ಮಾಡ್ತೀವಿ ಅಂತಂದ್ಬಿಟ್ಟು ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ. ತುಂಬ SC ST ಮುಖಂಡರುಗಳು ಮತ್ತು ಸಮುದಾಯದ ಪ್ರತಿನಿಧಿಗಳು ಇಲ್ಲಿ ಬಂದು ನಿರಾಸೆಯಾಗಿ ವಾಪಸ್ ಹೋಗ್ತಾ ಇದ್ದಾರೆ. ಇಂದಿನ ದಿನ 26ನೇ ತಾರೀಕು 6ನೇ ತಿಂಗಳು ಫಿಕ್ಸ್ ಆಗಿದ್ದಾಗ 8ನೇ ತಾರೀಕು ಅಂತ ಘೋಷಣೆ ಮಾಡಿ ಈ ಒಂದು ಇದನ್ನು ತುರ್ತಾಗಿ ರದ್ದು ಮಾಡಿ ಇವರು ಅಷ್ಟು SC ST ಮುಖಂಡರ ಸಮಯನ ವ್ಯರ್ಥ ಮಾಡಿದ್ದಾರೆ.
ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಅನಿಸೋದು ಏನಪ್ಪ ಅಂತಂತಂದರೆ 2-2.5 ವರ್ಷದಿಂದ SC/ST ಮೀಟಿಂಗು ಯಳಂದೂರಿನಲ್ಲಿ ಆಗ್ಬೋದು ಮತ್ತು ಜಿಲ್ಲೆಯಲ್ಲಾಗ್ಬೋದು ಆಗಿಲ್ಲ. ಒಟ್ಟಾರೆ ನಮಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತನ ಹಿಡಿತಕ್ಕೆ ತಗೊಂಡಿಲ್ಲ ಅಂತ ಮಾನ್ಯ ಶಾಸಕರಾದಂಥ AR ಕೃಷ್ಣಮೂರ್ತಿ ಅವರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ನಮಗೆ. ತುಂಬ ಅನುಭವ ಇರೋವಂಥ 3ನೇ ಬಾರಿ ಶಾಸಕರಾಗಿ ಅನುಭವ ಹೊಂದಿರತಕ್ಕಂಥ ಶಾಸಕರ ಅಧ್ಯಕ್ಷತೆಯಲ್ಲೇ ಈ ರೀತಿ SC/STಗಳ ಮೀಟಿಂಗ್ಗಳು ಮತ್ತು ಇತರೆ ಕೆಲಸ ಕಾರ್ಯಗಳು ವಿಳಂಬ ಆದರೆ ಯಾರ ಹತ್ರಕ್ಕೆ ಹೋಗೋಣ? ಅದಲ್ಲದೆ ಈ ಕ್ಷೇತ್ರ ಮೀಸಲು ಕ್ಷೇತ್ರ, ಈ ಕ್ಷೇತ್ರದಲ್ಲೇ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆದರೆ ನಮ್ಗಳ ಕತೆ ಏನು? ಬೇರೆ ಇತರೆ ಸಾಮಾನ್ಯ ಕ್ಷೇತ್ರದಲ್ಲಿ ಈ SC/STಗಳನ್ನ ಯಾವ ರೀತಿ ಗಮನಿಸ್ತಾರೆ, ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಿಕೊಡ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳದೆ ನೀವು ಆ ಸಮುದಾಯದ ಪ್ರತಿನಿಧಿಯಾಗಿ ನೀವೇ ಇಷ್ಟೊಂದು ನಿರ್ಲಕ್ಷ್ಯ ತೋರಿದ್ರೆ ನಾವು ಯಾರ ಹತ್ರ ನಮ್ಮ ಅಳಲನ್ನ ತೋಡ್ಕೊಳ್ಳೋಣ? ಎಲ್ಲೋ ಒಂದು ಕಡೆ ಕಾಲೇಜು ಟಾಯ್ಲೆಟ್ ಬಿಲ್ಲು, ಡಿಗ್ರಿ ಕಾಲೇಜು 1.5 ವರ್ಷ ಆದ್ರೂ ಬಿಲ್ ಆಗದೆ ಆ ಶೌಚಾಲಯನೇ ಉದ್ಘಾಟನೆ ಆಗೋಲ್ಲ. ಹಿಂಗಾಗಿದೆ ಸಮಸ್ಯೆ ಅಂತಂತಂದ್ಬಿಟ್ಟು ಪ್ರಿನ್ಸಿಪಾಲ್ರೇ ಬಂದ್ಬಿಟ್ಟು ಪತ್ರಿಕೆ ಕೊಡೋವಂಥ ಸಂದರ್ಭ ನಿರ್ಮಾಣ ಆಗುತ್ತೆ. ಇದನ್ನೆಲ್ಲ ಮೇಲ್ನೋಟಕ್ಕೆ ನಾವು ನೋಡಿದಾಗ ಶಾಸಕರ ಆಡಳಿತ ವೈಫಲ್ಯ ಆಗಿದೆ ಅನ್ನೋದು ಎರಡನೇ ಮಾತೇ ಇಲ್ಲ. ಸಾಲದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ, ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ಶಾಸಕರ ಮೇಲೆ ಅಸಮಾಧಾನಗೊಂಡು ಅಲ್ಲಿ ಇಲ್ಲಿ ಮಾತಾಡ್ತಾ ಓಡಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಉಳಿದಿರೋ 1.5 ವರ್ಷನಾದರೂ ತುಂಬ ಎಫೆಕ್ಟಿವ್ ಆಗಿ ಪ್ರೋಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡ್ತೀನಿ. ನಮಸ್ಕಾರ. ಶಾಂತರಾಜ್ ಕೆಸ್ತೂರ್ ಅಂತ ಹೇಳಿ ನಾನೊಬ್ಬ ಸೋಷಿಯಲ್ ಆ್ಯಂಡ್ NGO ವರ್ಕರ್. ಈ ದಿನ ನಾನು ಮಾತಾಡ್ತಿರೋ ವಿಚಾರ ಏನಪ್ಪ ಅಂತಂದರೆ, ಈ ಕಳೆದ ತಿಂಗಳು 26/6/2026ರಂದು ಈ ಒಂದು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ SC/ST ಹಿತರಕ್ಷಣಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಅದು 1.5-2 ವರ್ಷಗಳ ನಂತರ, ಅದು ಒತ್ತಾಯದ ಮೇರೆಗೆ ಈ ಭಾಗದ ಪ್ರಗತಿಪರ ಸಂಘಟನೆಗಳು ಹಾಗೂ ವಿವಿಧ ಮುಖಂಡರುಗಳ ಮತ್ತು ಹಿರಿಯರ ಒತ್ತಾಯದ ಮೇರೆಗೆ ನಮ್ಮ ಈಗಿನ ತಹಸೀಲ್ದಾರ್ಗೆ ಒತ್ತಡ ತಂದ ಮೇಲೆ ಒಂದು ಮೀಟಿಂಗ್ನ ಕರೀತಾರೆ ಕಳೆದ ತಿಂಗಳು 26ನೇ ತಾರೀಕು. ಸೊ ಆಗ ಆ ಮೀಟಿಂಗಲ್ಲಿ ಯಾವ ಇಲಾಖೆಯ ಅಧಿಕಾರಿಗಳು ಹಾಜರಿರದ ಕಾರಣ ಮತ್ತು ನಮ್ಮ ಪ್ರಗತಿಪರ ಸಂಘಟನೆಗಳು ಮತ್ತು ಹಿರಿಯರ ಮುಖಂಡರೆಲ್ಲ ಆ ಒಂದು ಸಭೆಯನ್ನು ಗೆರವು ಮಾಡ್ತಾರೆ. ಜೊತೆಗೆ ಅದನ್ನು ಈ ಸಭೆಗೆ ಯಾರೂ ಹಾಜರಾಗಿದ ಕಾರಣ ನೀವು ಎಲ್ಲ ಇಲಾಖೆಗಳಿಗೂ ನೋಟಿಸ್ನ ಹೊರಡಿಸಿ ಮುಂದಿನ ತಿಂಗಳು ಒಂದು ಡೇಟನ್ನು ನಿಗದಿ ಮಾಡಿ ಅಂತ ಮನವಿಯನ್ನು ಮಾಡ್ತಾರೆ. ಸೊ ಹಾಗಾಗಿ ಆ ದಿನ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ನಯನ ಮೇಡಮ್ ಅವರು ಈ ತಿಂಗಳು 8ನೇ ತಾರೀಕು, ಅಂದರೆ ಇವತ್ತು 8ನೇ ತಾರೀಕು ಸಭೆಯನ್ನು ಮುಂದೂಡ್ತಾ ಇದ್ದೀವಿ. 8ನೇ ತಾರೀಕು SC/ST ಹಿತರಕ್ಷಣಾ ಸಮಿತಿಯನ್ನು ಕರೆಯಲಾಗಿದೆ ಅಂತೇಳಿ ಎಲ್ರಿಗೂ ಅನೌನ್ಸ್ ಮಾಡಿ ಹೊರಡ್ತಾರೆ. ಸೊ ಇವತ್ತು 8ನೇ ತಾರೀಕು ಆಲ್ರೆಡಿ ಮಧ್ಯಾಹ್ನ ಆಗ್ತಾಯಿದೆ. ಇದುವರೆಗೂ ಯಾವುದೇ ರೀತಿಯ ಒಂದು SC/ST ಹಿತರಕ್ಷಣಾ ಸಮಿತಿಯ ಒಂದು ಸಭೆ ನಡೆಯುವ ಮುನ್ಸೂಚನೆ ಕಾಣ್ತಾ ಇಲ್ಲ. ಸೊ ನಾವೆಲ್ಲ ವಿವಿಧ ಗ್ರಾಮಗಳಿಂದ, ಈ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಹಿರಿಯರ ಮುಖಂಡರು ಮತ್ತು ಪ್ರಗತಿಪರ ಸಂಘಟನೆ ಹೋರಾಟಗಾರರು, ಸಂಘ ಸಂಸ್ಥೆಯ ಎಲ್ಲ ಯುವಕರು ಇಲ್ಲಿ ಬಂದು ಈ ತಾಲೂಕು ಪಂಚಾಯತಿ ಸಭಾಂಗಣದ ಮುಂದೆ ನಿಂತಿದ್ದೀವಿ. ಸೊ ಇಲ್ಲಿ ಒಂದು ವಿಚಾರನ ನಾವು ಎಲ್ಲರೂ ಗಮನಕ್ಕೆ ತರಬೇಕು. ಜೊತೆಗೆ ನಾವು ತಿಳ್ಕೊಬೇಕಾದದ್ದು ಏನಪ್ಪ ಅಂತಂದರೆ, ಈ SC/ST ಹಿತರಕ್ಷಣಾ ಸಭೆಗಳು ಕೇವಲ ಬರೀ ಕಾಟಾಚಾರಕ್ಕೆ ಮತ್ತು ಬೇಕಾಬಿಟ್ಟಿಯಾಗಿ ನಡೀತಾ ಇವೆ. ಜೊತೆಗೆ ಯಾವ ಸಮುದಾಯದ ಒಂದು ಯಾವುದೇ ಕಾಳಜಿಯಿಂದ ಅಥವಾ ಸಮುದಾಯದ ಹಿತವನ್ನು ಕಾಯುವಂಥ ಕೆಲಸವನ್ನು ಈ ಒಂದು ತಾಲೂಕು ಆಡಳಿತದವರಾಗಲಿ ಅಥವಾ ಇಲಾಖೆಯ ಯಾವ ಅಧಿಕಾರಿಗಳಾಗಲಿ ಈ ಒಂದು ಸಭೆಯನ್ನು ಕಾಳಜಿಯಿಂದ ಮಾಡ್ತಾ ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ. ಸೊ ಪದೇ ನಮ್ಮ SC/STಗಳ ಮೇಲೆ ಇಷ್ಟೊಂದು ತಾತ್ಸಾರ, ಇಷ್ಟೊಂದು ನಿರ್ಲಕ್ಷ್ಯ, ಇಷ್ಟೊಂದು ಉಡಾಫೆ ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಇದಕ್ಕೆ ಪ್ರತಿಯೊಬ್ಬರು ಒಂದೊಂದು ಕಾರಣವನ್ನು ಕೊಡ್ತಾರೆ. ಒಬ್ಬ ಅಧಿಕಾರಿ ಮತ್ತೊಬ್ಬರ ಮೇಲೆ ಕಾರಣವನ್ನು ಹೇಳುವಂಥದ್ದು, ಒಂದು ಇಲಾಖೆ ಮತ್ತೊಂದು ಇಲಾಖೆ ಮೇಲೆ ಅವಲಂಬಿತವಾಗಿರುವಂಥದ್ದು. ಈ ಸಮಾಜ ಕಲ್ಯಾಣ ಇಲಾಖೆಯ ಕೇಶವಮೂರ್ತಿಯವರು ಈಗಾಗಲೇ 3 ಕಡೆ ಚಾರ್ಜನ್ನು ವಹಿಸಿದ್ದಾರೆ. ಅವರಿಗೆ ಕೆಲಸದ ಒತ್ತಡನೋ ಅಥವಾ ನಮ್ಮ ಮೇಲಿನ ಒಂದು ತಾತ್ಸಾರನೋ ಒಂದು ಗೊತ್ತಾಗ್ತಾ ಇಲ್ಲ. ಸೊ ನಾವು ಪದೇ ಹೇಳಿನೂ ಕೂಡ ಇವತ್ತು 12:30 ಆದ್ರೂ ಕೂಡ ಸಮಿತಿಯ ಒಂದು ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ನಮ್ಮ ಮೇಲಿನ ಒಂದು ದೊಡ್ಡ ತಾತ್ಸಾರ ಅನ್ನೋದು ಪದೇ ನಮಗೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಸೂಕ್ತವಾದ ಕ್ರಮ ವಹಿಸಬೇಕು ನಮ್ಮ ಈ ಒಂದು ಇಲಾಖೆಯವರು ಮತ್ತು ಸ್ಥಳೀಯ ಶಾಸಕರು ಇದರ ಬಗ್ಗೆ ಭಾಳ ಗಂಭೀರ. ಬಂಧುಗಳೇ, ಈ ದಿನ ಕಳೆದ ತಿಂಗಳು 26/6ರಂದು SC/ST ಹಿತರಕ್ಷಣಾ ಸಮಿತಿಯನ್ನು ನಿಗದಿಯಾಗಿತ್ತು.
ಅದರಂತೆ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳು ಬರೆದಿದ್ದ ಕಾರಣ ಪೋಸ್ಟ್ಪೋನ್ ಆಯಿತು. ಅದೇ ದಿನ ತಹಸೀಲ್ದಾರ್ ಮೇಡಮ್ 8-7ಕ್ಕೆ ಇವತ್ತು ಅಂದರೆ ಇವತ್ತು ಫಿಕ್ಸ್ ಆಗಿತ್ತು. 11 ಗಂಟೆ ಆಗಿದ್ರು ಯಾವ ಅಧಿಕಾರಿಗಳು ಇಲ್ಲ. ಜೊತೆಗೆ ಇದು ಪೋಸ್ಟ್ಪೋನ್ ಮಾಡಿವಿ ಅಂದ್ರೆ ಯಾರಿಗೂ ಮುನ್ಸೂಚವಾಗಿ ಹೇಳಿಲ್ಲ, ಅಥವಾ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಮಾಡಿಲ್ಲ, ಅಥವಾ ಮುಖಂಡರುಗಾರು ಹೇಳಿಲ್ಲ. ಏಕಾಏಕಿ ಇವತ್ತು ಬಂದು ನಾವು ಇಲ್ಲಿ 11-12 ಗಂಟೆಲಿ ಬಂದು ನೋಡಿದಾಗ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಅಧಿಕಾರಿಗಳೇ ನೇರ ಹೊಣೆ. ಆಮೇಲೆ ನಮ್ಮ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿಯಾದ ಕೇಶವಮೂರ್ತಿ ಅವರು 3 ಕಡೆ ಕೆಲಸ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಯಳಂದೂರು, ಅಣ್ಣೂರು, ಕೊಳ್ಳೇಗಾಲ 3 ಕಡೆ ಇನ್ಚಾರ್ಜ್ ಇರೋದ್ರಿಂದ ಅವ್ರಿಗೆ ಈ ಸಭೆ ಮಾಡೋಕ್ಕೆ ಭಾರಿ ಒಂಥರ ನಿರ್ಲಕ್ಷ್ಯ. ದಲಿತರು ಅಂದರೆ ನಿರ್ಲಕ್ಷ್ಯನಾಗಿ ಆಗ್ಬಿಟ್ಟಿದೆ. 2 ವರ್ಷ ಆಗಿದೆ ಸಭೆ ಕರೆದು. 2 ವರ್ಷದ ಮೇಲೆ 2 ವರ್ಷ ಗಂಟು ಆಗಿಲ್ಲ. 2 ವರ್ಷದ ಮೇಲೆ ನಾವು ಮತ್ತು ಸಂಘದವರು, ಪದಾಧಿಕಾರಿ, ಮುಖಂಡರುಗಳೆಲ್ಲ ಹೋಗಿ ಮೇಡಮ್ ಅವ್ರನ್ನ ಒತ್ತಾಯ ಮಾಡಿದ ಮೇಲೆ ಕಳೆದ ತಿಂಗಳು ಫಿಕ್ಸ್ ಆಗಿತ್ತು. ಕಳೆದ ತಿಂಗಳಲ್ಲಿ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳು ಗೈರುಹಾಜರ ಕಾರಣ ನಮ್ಮ ಇಡೀ ಸಂಘಟನೆಗಳು ಸಭೆಯನ್ನು ರದ್ದು ಮಾಡಿದ್ಮೇಲೆ ಅದೇ ದಿನ ಡೇಟ್ ಫಿಕ್ಸ್ ಮಾಡ್ತು 8ನೇ ತಾರೀಕು. 8ನೇ ತಾರೀಕು 12 ಗಂಟೆ ಆಗಿದ್ರೆ ಯಾವ ಅಧಿಕಾರಿಗಳಿಲ್ಲ. ಇದರ ನೇರ ಹೊಣೆ ತಹಸೀಲ್ದಾರ್ ಮತ್ತು ಕೇಶವಮೂರ್ತಿ, ಯಾರು ಸಮಾಜ ಕಲ್ಯಾಣ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟ್ರು ಕೇಶವಮೂರ್ತಿ ನೇರ ಕಾರಣ. ಇದೇ ಥರ ಮಾಡಿದ್ರೆ ಮುಂದೆ ಸಭೆಗೆ 15ನೇ ತಾರೀಕು ಅಂತ ಹೇಳಿದಾರೆ, ಬಟ್ ಎಲ್ಲೂ ಪತ್ರಿಕೆಯಲ್ಲಿ ಪ್ರಕಟವಾಗಿಲ್ಲ, ಮುಖಂಡರುಗಳು ಹೇಳಿಲ್ಲ. ಇದೇ ಥರ ಏನಾರ ನಮ್ಮ ದಲಿತರ ಬಗ್ಗೆ ಅಸಡ್ಯವಾಗಿ ತೋರಿದ್ರೆ ಅವರ 2 ಕಚೇರಿಗಳಿಗೆ ಬೀಗ ಹಾಕ್ತೀವಿ, ಮುತ್ತಿಗೆ ಮಾಡ್ತೀವಿ. ಗಣನೂರು ಚಂದ್ರು ಅಂದ್ಬಿಟ್ಟು. ಆತ್ಮೀಯರೇ, ಈ ದಿನ SC/ST ಹಿತರಕ್ಷಣಾ ಸಮಿತಿ ಸಭೆಯನ್ನು ಕಳೆದ 26/6/2026 33 ಹಳ್ಳಿಯ ಯಜಮಾನರುಗಳು, ಮುಖಂಡರುಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನ ಸಭೆ ಕರೆದು ಸರ್ಕಾರಿ ಅಧಿಕಾರಿಗಳು ಶಾಸಕರ ಅಧೀನದಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು, ಮುಖ್ಯವಾಗಿ ತಾಲೂಕು ಅಧಿಕಾರಿಗಳು ಗೈರು ಹಾಜರಾದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಮುಖಂಡರ ಒತ್ತಾಯದ ಮೇರೆಗೆ ಸಭೆಯನ್ನು ರದ್ದು ಮಾಡಿ ಈ ದಿನಾಂಕವನ್ನು ಗುರುತು ಮಾಡಿದರು. 8ನೇ ತಾರೀಕು 7ನೇ ತಿಂಗಳು 26ರಲ್ಲಿ ನಾವು ಸಭೆ ಮಾಡೋಣ, ಕುಂದುಕೊರತೆಗಳನ್ನು ಕೇಳೋಣ, SC/ST ಕಾಲೋನಿಗಳಲ್ಲಿ ಆಗ್ತಕ್ಕಂಥ ಅತ್ಯಾಚಾರಗಳು, ಅವ್ಯವಹಾರಗಳು ಎಲ್ಲ ಕಣ್ಸನ ನ್ಯಾಯ ದೊರಕಿಸೋಣ ಅಂತೇಳಿ ಸಭೆಯ ದಿನಾಂಕನ ನಿರ್ಧಾರ ಮಾಡಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಈ ದಿನ ಸಭೆಯನ್ನು ಗುರುತು ಮಾಡಿದರು. ಇವತ್ತು ಎಲ್ಲ ಗ್ರಾಮಗಳಿಂದ ಮುಖಂಡರುಗಳು ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಸಭೆ ಈ ದಿನವೂ ಕೂಡ ಮುಂದೂಡಿದೆ. ಯಾರಿಗೂ ಕೂಡ ಇದು ಮುಂಚಿತವಾಗಿ ಮಾಹಿತಿಯನ್ನು ರವಾನೆ ಮಾಡಿಲ್ಲ. ಒಬ್ಬ ಇವತ್ತು ಕೂಲಿ ನಾಲಿ ಮಾಡೋದಕ್ಕೋದ್ರೆ ಅವನ ಕುಟುಂಬ ಅನ್ನ ತಿನ್ನುತ್ತೆ. ಅದನ್ನು ಮುರಿದು ತಡಿಯಪ್ಪ, ಸಮುದಾಯದ ವಿಚಾರ ಇದೆ, ಇಲ್ಲಿ ಸಮುದಾಯದ ಏಳಿಗೆ ಒಂದು ಸಭೆಯನ್ನು ಕರೆದಿದ್ದಾರೆ, ನಾವು ಭಾಗವಹಿಸಬೇಕು ಅಂತ ಸಾಕಷ್ಟು ಜನ ಬಂದಿದ್ದಾರೆ. ಆ ಜನರಿಗೆ ಉತ್ತರ ಏನು? ನಿರ್ಲಕ್ಷ್ಯ. ಈ ನಿರ್ಲಕ್ಷ್ಯನ SC/ST ಹಿತರಕ್ಷಣಾ ಸಮಿತಿ ತಾಲೂಕು ಸಮಿತಿ ಏನಿದೆ 3 ವರ್ಷ ಆಗಿದೆ. 3 ವರ್ಷದಿಂದ ಸಭೆಯನ್ನು ಮಾಡಿಲ್ಲ. ಅದರಲ್ಲೂ ಇದು ಮೀಸಲು ಕ್ಷೇತ್ರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ, ಮೀಸಲು ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಅದರಲ್ಲಿ ಯಳಂದೂರು ಭಾಳ SCಗಳು STಗಳು ಇರ್ತಕ್ಕಂಥ ಒಂದು ತಾಲೂಕು. ಅವರ ಅಭಿವೃದ್ಧಿಗೆ ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.